ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹೊಸ ವರ್ಷದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಒಂದಿನ ಮುಂಚೆನೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ನಮ್ಮ ಅಪ್ಪ ಅವಾಗಲೇ ಪಾರ್ಟಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಆಚೆ ಹೋಗಿದ್ದಾರೆ ಬಂದಿದ್ರು, ಇವಾಗ ಆಚೆ ಹೋಗಿದ್ದಾರೆ. ಅವರು ವರ್ಷದ ಕೊನೆನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಾವು ತಂದೂರಿ ಚಿಕನ್, ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡ್ತಿದ್ದೆ. ಮತ್ತೆ ಲೈಟ್ ಆಗಿ ಚಿಕನ್ ಲಿವರ್ ಫ್ರೈ. ಮೈಸೂರಿಂದ 3 ಜನ ಬರ್ತಿದ್ದಾರೆ, ಬೆಂಗಳೂರಿಂದ 2 ಬರ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಕ್ವಾಂಟಿಟಿ, ನಮ್ಮ 4 ಜನಕ್ಕೆ ಇಷ್ಟೊಂದು ಬೇಕಾಗಲ್ಲ. ಸೊ ತಂದೂರಿ ತಗೊಳ್ಳೋದಕ್ಕೆ 1 ಅವರ್ ಬೇಕಾಗುತ್ತೆ. ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಮಗೆ ಗೊತ್ತು ಯುಗಾದಿ ನ್ಯೂ ಇಯರ್ ನಮಗೆ ಅಂತ, ಬಟ್ ಎಲ್ಲರೂ 1ನೇ ತಾರೀಕು ಆಚರಿಸ್ತಾರೆ, ಅದಕ್ಕೋಸ್ಕರ ಆಚರಿಸ್ತಿದ್ದೀವಿ. ಸೊ ಕೇಕ್ನ ಕಟ್ ಮಾಡಬೇಕಿದ್ರೇ ತೋರಿಸ್ತೀವಿ, ತಗೊಬಂದಿದ್ದೀವಿ ಕೇಕ್ನ. ಇವಾಗ ಸದ್ಯಕ್ಕೆ ಇದನ್ನ ಮಾಡೋದೇ ಟಾಸ್ಕು. ಸೊ ಇದನ್ನ ಮಾಡೋಣ. ಅಪ್ಪ ಎಲ್ಲಿ ಅಂತ ಕೇಳ್ತೀರಾ? ಅದೇ ಹೇಳಿದ್ನಲ್ಲ, ಅವ್ರ ಫ್ರೆಂಡ್ ಯಾರೋ ಬರ್ತಾರಂತೆ, ಅದಕ್ಕೆ ಹೋಗ್ಬಿಟ್ಟು ಬತ್ತವ್ರೆ. ಸರಿ, ಸಿಗೋಣ. ಹಾಂ, ಫಸ್ಟ್ ರೌಂಡ್ ತಂದೂರಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ರೌಂಡ್ ಇಡಬೇಕು. ಕೊಡಿ ಅಂತ ಹೇಳಿದ್ರು ಟೇಸ್ಟಿಗೆ. ನೀವೇ ಫಸ್ಟ್ ತಗೊಬಿಡಿ, ತಿನ್ಬಿಡಿ. ಅಲ್ಲಿ ಬಂದ್ರು ಕೊಡಿ. ಆಯ್ತಾ ಪಾರ್ಟಿ? ನಾವೆಲ್ಲೂ ಹೋಗಿಲ್ಲ ಸರ್. ಕೊಡೆ. ತುಂಬ ಚೆನ್ನಾಗಾಗಿದೆ. ತಿಂದ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಕೊಡು ಅಂತ ತಿನ್ಲಿ. ಅದೊಂದು ಕೊಡಿ ತಿನ್ಲಿ ಅವರು. ಬಿಡಿ ಸುತ್ತೈತೆ, ಆಮೇಲೆ ಕೈ ಕೊಡುತ್ತೆ. ಇದ್ರ ಮೇಲೆ ಇಟ್ಟಿರಿ. ಟೈಮ್ ಆಗುತ್ತೆ, ನೀನು ತಿನ್ನು. ನೀವು ಟೈಮ್ ಆಗುತ್ತೆ ತಿನ್ನಿ. ಸರಿ. ತಡೀರಿ. ಈಸಿಯಾಗಿ ಲಿವರ್ ಫ್ರೈ ಮಾಡುವ ವಿಧಾನ ಮತ್ತೆ ಹೇಳ್ಕೊಡ್ತಾರೆ. ಈಗ ಹೇಳ್ಕೊಡಿ. ಮುಂಚೆ ಏನು ಮಾಡಬೇಕು? ಎಣ್ಣೆ ಹಾಕ್ತಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದಾರೆ. ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಏನು ಮಾಡಬೇಕು? ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಫ್ರೈ ಆದಮೇಲೆ ಹಾಕಬೇಕು. ಏನು ಬೇಕೀಗ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಫ್ರೈ ಆಗುತ್ತಲ್ಲ. ಹಾಕಿ ಚಿಟಿಕೆ ಉಪ್ಪು. ಚಿಟಿಕೆ ಉಪ್ಪು ಯಾಕೆ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗೋಕ್ಕೆ. ಇದಾದ್ಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಾಗಲಿ ಫಸ್ಟು, ಆಮೇಲೆ ಸರಿ, ನಾನು ಆಮೇಲೆ ಸಿಗ್ತೀನಿ. ಈಗ ಹಾಂ, ನಾನೆಂತಿ ಬ್ಯುಸಿ ಆದ್ಲು. ಈರುಳ್ಳಿ ಫ್ರೈ ಆಗಿದೆ, ಲಿವರ್ ಹಾಕೋಬೇಕು. ಗುಂಡ್ಕಾಯಿ ಲಿವರು ಇದೊಂದು ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ, ಯಾಕಂದರೆ ನಮ್ಮಮ್ಮ ಮೊದಲೇ ಬೇಯಿಸ್ಕೊಂಡಿಲ್ಲ. ಬರೀ ಇಟ್ಕೊಂಡು ಓಡಾಡಿ ನೀನು, ಏನು ಮಾಡಬೇಡ. ಬಿಸಿನ ಸ್ವಲ್ಪ ಸಾಂಬಾರು ಸೊಪ್ಪು. ಇದು ಬೆಂದಾದ್ಮೇಲೆ ಖಾರದ ಪುಡಿ ಹಾಕ್ಬೇಕು. ಇದು ಬೆಂದಾದ್ಮೇಲೆ ಖಾರದ ಪುಡಿ ಹಾಕ್ಬೇಕು ಅಷ್ಟೇ. ರೆಡಿನಾ? ಆಮೇಲೆ ಮೊಟ್ಟೆ ಹಾಕ್ಬೇಕು, ಕಾಳು ಮೆಣಸು ಪೌಡ್ರ್ ಹಾಕ್ಬೇಕು. ಹಾಂ, ಸರಿ, ಆಯಿತು, ಮಾಡಿ. ಹಾಕುವಾಗ ಹೇಳ್ತೀನಿ. ಹಾಕುವಾಗ ಏನು ಹೇಳ್ತೀಯಾ? ಆಮೇಲೆ ಗೇಮ್ಸ್ ಎಲ್ಲ ಆಡಿಸ್ತೀನಿ ತಡಿ ನಿಂಗೆ. ಈಗ ಇದು ಅಷ್ಟೇ ಅಲ್ವಾ? ಚೆನ್ನಾಗಾದ್ಮೇಲೆ ಈಗ ಇಷ್ಟೇ. ಇದಾದ್ಮೇಲೆ ಏನೇನು ಹಾಕ್ತೀಯ ಹೇಳು? ಈಗ ಇದಾದ್ಮೇಲೆ ಖಾರದ ಪುಡಿ ಹಾಕ್ಬೇಕು, ಹಾಂ ಮೆಣಸು ಪೌಡ್ರ್ ಹಾಕ್ಬೇಕು, ಹಾಂ, ಮೊಟ್ಟೆ ಹಾಕ್ಬೇಕು. ಸರಿ, ಅವಾಗ ತೋರ್ಸೋಣ. ಸರಿ, ನಾನು ತಿನ್ನಲ್ಲ. ನಮ್ಮ ಅಮ್ಮ ಮೊಟ್ಟೆ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಲಿವರ್ಗೆ. ಮಾಡ್ತಿಲ್ಲ ನೀನು ನೋಡಿ ಬಂದೆ. ಹಂಗೆ ಚೆನ್ನಾಗಿದ್ಯಂತೆ. ಆಹಾ, ಗಮ ಅಂತಿದೆ. ನೋಡು ಟೇಸ್ಟ್. ಪರವಾಗಿಲ್ಲ, ಹಾಕು. ಇದೇ ಬಿಸಿ ಬಿಸಿ ಕೊಡು ನಿಂಗೆ, ಗಂಡಂಗೆ ಹೋಗ್ಲಿ, ಸುಮ್ಮನೆ ಕೂತವ್ರೆ. ನೋಡಿ, ಈ ಥರ ಮೊಟ್ಟೆ ಹೊಡೆದನ್ನ ಹಾಕ್ಬೇಕು. ಉಪ್ಪು ಖಾರ ಎಲ್ಲನೂ ಲಾಸ್ಟಿಗೆ ನೋಡಿ ಹಾಕ್ಬೇಕು. ನೋಡಿ ಹಾಕ್ಬೇಕು, ಟೇಸ್ಟ್ ಮಾಡಲ್ಲ. ಉಪ್ಪು ಖಾರ ಎಲ್ಲ ಹಾಕಿದ್ವಿ ಮೊದಲೇ. ಹಾಂ, ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಆದ್ರೆ. ಸೊ ಮೊದಲು ಲಿವರ್ ಹಾಕಿದ್ರು, ನಾವು ಅರ್ಧ ಮಾತಾಡೇ ತಲೆ ತಿಂದಿದ್ದೀವೇನೋ. ಲಿವರ್ ಹಾಕಾದ್ಮೇಲೆ ಮೊಟ್ಟೆ ಈ ಥರ ಹಾಕಬೇಕು. ಮೊಟ್ಟೆ ಪಲ್ಯಕ್ಕೆ ಏನದು ಲಿವರ್ ಹಾಕ್ತಂಗೆ. ನಾನು ಮೊಟ್ಟೆ ಬೇಯಿಸಕ್ಕೆ ಹೇಳಿದ್ದು ಕಣಮ್ಮ. ಬೇಯಿಸ್ತೀನಿ.
ಎಗ್ ಬುರ್ಜಿ ಎಷ್ಟೇ ಮಾಡಿದ್ರು ಸಾಕಾಗಲ್ಲ. ಹ್ಞೂ ತಲೆನಲ್ಲಿ ಹಿಡ್ಕ ಸರಿ ಈಗ ಕಾಮೆಂಟ್ಸ್ ಕೊಟ್ಬಿಡ್ತೀನಿ. ಕಾಳು ಮೆಣಸು ಪೌಡ್ರ್ ಹಾಕ್ತಾರೆ ನಮ್ಮವ್ವ. ಹಾಂ ಹೇಳು ನೀನು ಕರೆಕ್ಟಾಗಿ, ನಾನು ನಿನಗೆ ಹೇಳುತ್ತೀನಿ. ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಸ್ವಲ್ಪ ನಿಮಗೆ ಎಷ್ಟು ಬೇಕು ಜಾಸ್ತಿನೇ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಬೇಕಂತೆ, ಖಾರವಾಗಿ ಚೆನ್ನಾಗಿರುತ್ತಾ. ಖಾರವಾಗಿ ಚೆನ್ನಾಗಿರುತ್ತೆ. ಇಷ್ಟೇ ಇಷ್ಟೇ. ಏನು ಜಾಸ್ತಿ ಏನಿಲ್ಲ. ಹಾಂ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಬೆಂದಮೇಲೆ ಆಮೇಲೆ ಹಾಂ ಬೆಂದ ಮೇಲೆ ತೋರಿಸ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಮೊಟ್ಟೆ ಪಲ್ಯದೊಳಗಡೆ ಲಿವರ್ ಹಾಕಿದ್ರೆ ಹೆಂಗಿರುತ್ತೆ ಆ ಥರ ಕಾಣಿಸುತ್ತೆ. ಮಾಡ್ತಾಯಿರು. ಬೇರೆಯವ್ರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಹೆಂಗೆ ತಿಂತವಳು ನೋಡಿಲಿ. ಇವಳು ಒಬ್ಬಳೇ ತಿಂದಿದ್ದಲ್ಲ, ನಾನು ಜೊತೇಲಿ ತಿಂತಿದ್ದೆ ತಂದೂರಿ. ಅಲ್ಲಿ ನಮ್ಮ ಅಪ್ಪ ಅವ್ರು ವೀಡಿಯೋ ಕಾಲಲ್ಲಿ ಬ್ಯುಸಿಯಾಗವ್ರೆ. ಈಗ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಶುಭ ಸಂತೋಷದಿಂದ ಆರಾಮಾಗಿ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮನೆಗೆ ಕಳಿ. ಅವರಲ್ಲಿ ಹಾಂ ಬರೀ ಪ್ಲಾಸ್ಟಿಕ್ಕೆ ತೋರಿಸ್ತವ್ರೆ. ಎಲ್ಲಾರ್ಗೂ ವಿಡಿಯೋ ಕಾಲಲ್ಲಿ ಪ್ಲಾಸ್ಟಿಕ್ಕೆ ತೋರಿಸ್ತವ್ರೆ. ಮಗ ತೋರಿಸ್ತೇನು, ಮಗ ತೋರಿಸಿ ಅಂತ ನನ್ನ ಮಗ ವಿಡಿಯೋ ಮಾಡ್ತಾವ್. ತೋರಿಸಿ ಸ ಮಗ ಎಲ್ಲಾರ್ದು ಒಂಚೂರು ಮಗ ತೋರಿಸಿ ಎಲ್ಲ ಕುಮಾರ್ ಶೆಟ್ಟಿದು ಅಲ್ಲಿ ಪಾರ್ಟಿ ಮಾಡ್ತಾವ್ರೆ. ಆಮೇಲೆ ನೆಕ್ಸ್ಟ್ ಸುರೇಶ್ ಅಣ್ಣ ಎಲ್ಲ ವಿಡಿಯೋ ಮಾಡ್ತಾವ್. ತೋರಿಸಿ ಎಲ್ಲಾರ್ದು ತೋರಿಸಿ. ಶಂಕರಣ್ಣವರು ಆಮೇಲೆ ಇನ್ನೊಬ್ರದ್ದು ದೊಡ್ಡಪ್ಪನ್ ತೋರಿಸಿ. ನಮ್ಮ ಅಪ್ಪ ಅಲ್ಲಿರ್ಬೇಕಿತ್ತು, ಅಲ್ಲಿಲ್ಲ. ಅದಕ್ಕೆ ಇಲ್ಲಿಂದಾನೆ ಎಲ್ಲರಿಗೂ ವಿಡಿಯೋ ಮಾಡ್ತಾ ಇದ್ವಿ. ಇಲ್ಲಿ ಜನಾರ್ದನ್ ಅಣ್ಣ ಅಂತಿವ್ರು. ಎಲ್ಲರಿಗೂ ಎಲ್ಲ ಇಲ್ಲಿ ವಿಡಿಯೋದಲ್ಲಿ ಬಂದಾಯ್ತು. ಗಿರೀಶ್ ಅಣ್ಣ ಮಾಡ್ಕೊಳಪ್ಪ. ಗಿರೀಶ್ ಅಂಕಲ್. ಆಯ್ತು. ನೀವೀಗ ವಿಲೇಜ್ ಸೆಟಪ್ ಅಲ್ಲಿ ಎಂಜಾಯ್ ಮಾಡ್ತಾವ್ರೆ. ಅವ್ರು ಇಲ್ಲೇ ನೋಡಿ, ಎಲ್ಲರೂ ಇಲ್ಲೇ ಆಗಿದ್ರೆ ಎಲ್ಲಾರ್ಗು ತೋರಿಸ್ಬಿಡಿ. ಎಲ್ಲಾರ್ಗು ಅಲ್ಲಿರ್ಬೇಕಿತ್ತು, ಮಿಸ್ ಮಾಡ್ಕೊಂಡಿದೀವಿ. ಸರಿ ಮನೆ ಲಿವರ್ ಫ್ರೈ ಏನಾಗಿದೆ ನೋಡೋಣ. ಇದು ಮೊಟ್ಟೆ ಬೇಯಬೇಕು. ಮೊಟ್ಟೆ ಬೆಂದಾದ್ಮೇಲೆ ಡ್ರೈ ಆಗುತ್ತೆ ಅಲ್ವಾ? ಹೌದು. ಸರಿ ಮನಿ ಹೋಗೋಣ. ನನಗೆ ಈ ತರ ಮಾಡಕ್ ಬರಲ್ಲ, ನೀನ್ ಮಾಡಕ್ ಬರೋದಷ್ಟೇ. ಇವು ಬೇರೆ ತರ ಮಾಡ್ತಾರೆ. ನಾವು ಬೇರೆ ತರ ಮಾಡ್ತೀವಿ. ಸರಿ ಸಿಗೋಣ. ನೆಕ್ಸ್ಟ್ ಯಾವಾಗ ಕೇಕ್ ಕಟ್ ಮಾಡ್ಬೇಕು ಸಿಗೋಣ. ಅಲ್ಲೇ ಸಿಗೋದು. ಸರಿ ಇದನ್ನ ತೋರ್ಸೋಣ ಹೆಂಗಾಗಿರುತ್ತೆ ಅಂತ ಬೆಂದಾದ್ಮೇಲೆ. ಸರಿ ಇನ್ನೂ ಆಗಿಲ್ಲ. ಸರಿ ತೋರಿಸ್ತವ್ರೆ. ಸರಿ ತಗೋ. ಈಗ ರೆಡಿ ಆಗಿದೆ ಲಿವರ್ ಫ್ರೈ. ತೆಗಿರಿ, ಓಪನ್ ಮಾಡಿ. ಇಲ್ಲಿ ಎಗ್ ಬುರ್ಜಿಗೆ ಲಿವರ್ ಹಾಕಿದೀವಿ. ಲಿವರ್ ಗುಣ್ಕಾಯಿ ಹಾಕಿದೀವಿ. ಅದೇನೆ ಚಿಕನ್ ಲಿವರ್ ಫ್ರೈ. ಇಲ್ಲಿ ನೋಡಿ, ತಿನ್ಬೇಕು ಅನ್ನಿಸ್ತೈತೆ ನಿಮಗೆ. ನಿಮ್ಮ ಹೇರ್ ಸ್ಟೈಲಿಂಗ್ ಮಾಡ್ಕೊಳ್ಳಿ. ಎಷ್ಟೆಲ್ಲ ಹೋಗಿದೆ? ಯಾಕೋಯ್ತು? ಇನ್ನು ಶುರುನೇ ಆಗಿಲ್ಲ, ಪಾರ್ಟಿ ಅಂತೆ. ಇಲ್ಲಿ ನೋಡಿ, ಈಗ ಇದು ರೆಡಿ ಆಯ್ತು. ಸರಿ, ಇನ್ನು ಈ ಕಡೆ ನಮ್ಮತ್ತೆ ಏನು ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟವ್ರಿ. ಯಾಕೆ ಈರುಳ್ಳಿ ಸಿಪ್ಪೆ ಹೊಡಿಬಾರ್ದು ಅಂತನಾ? ಹೊಡಿಯೋದಲ್ಲ, ಸಿಪ್ಪೆ ಚೆನ್ನಾಗಿ ಬರುತ್ತೆ ಅಂತ. ಸಿಪ್ಪೆ ಈಸಿಯಾಗಿ ಬರಲಿ ಅಂತ. ಇದು ಟೆಕ್ನಿಕ್ಕು, ನೋಡ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ಎಲ್ರಿಗೂ ಗೊತ್ತಿರುತ್ತೆ. ಹೌದಾ? ಸರಿ ಕೇಕ್ ಕಟಿಂಗ್ ಅಲ್ಲಿ ಸಿಗೋಣ. ಬಾಯ್. ಸ್ಟಾರ್ಟ್ ಮಾಡ್ತಿದ್ದೀನಿ. ಎಷ್ಟಾಗಿದೆ ಟೈಮು? 11:58. ಇನ್ನು 2 ನಿಮಿಷ ಆಯ್ತಾ? ಹಾಂ ಅಲ್ಲೇ 3 ನಿಮಿಷ ಐತೆ. ಅಲ್ಲ 58 3 ನಿಮಿಷ 57 ಅಷ್ಟೇ ತಾನೇ. ಸೊ ಮತ್ತೆ ಇವ್ನಿಗೆ ಮದುವೆ ಆಗಿಲ್ವಂತ ನೋಡಿ ಹೆಣ್ ಕೊಡೋರು ಇದ್ರೆ ಯಾರಾದ್ರು ಕೊಡಂಗೆ ಕೊಟ್ಕೊಳ್ಳಿ, ನಾ ಏನು ಮಾಡಕ್ಕಾಗಲ್ಲ. ಬಿಡೋ, ಇವನೇ ಡೈರೆಕ್ಟ್ ಆಗಿ ಹೇಳ್ತಾವ್ ಏನು ಮಾಡಕ್ಕೆ. ಇದೆಲ್ಲ ಬಂತಾನೆ ನಮ್ಮಪ್ಪ. ಸರಿ ಕರೆದ್ ನೋಡಿ ಕರಿಯೋಕೆ ಅವ್ನ ಕೈಲಿ ಮಾಡೋಕ್ಕಾಗಲ್ಲ. ನೀನ್ ತಾನೇ ಹೇಳ್ತಾವ, ನಂಗೇನು ಗೊತ್ತು ಏನು ಮಾಡೋದು. ಈ ಕಡೆಯಿಂದ ಕ್ಯಾನ್ಸಲ್. ಬೇಡ ಫೋಟೋ ಅದೇ ಅದು ಹೆಂಗೆ ಕಟ್ ಮಾಡ್ತೀಯಪ್ಪ ಇವಾಗ? ಓ ಕರಿತವನ್ ಕಣಪ್ಪ ನಮ್ಮ ಅಪ್ಪನ. ಸರಿ, ನಮ್ಮ ಅಪ್ಪ ಬಂದ್ಮೇಲೆ ಸಿಗೋಣ. ಆಯ್ತು, ಇನ್ನು 1 ನಿಮಿಷ ಇರೋದು. ಕಟ್ ಮಾಡಿ ಹೋಗ ಮಧು, ಇನ್ನೂ ಆ ಕಡೆ
ರೆಡಿ? 1 2 3 ಸ್ಟಾರ್ಟ್ ಬಿಗಿನ್ ಸ್ಟಾರ್ಟ್. ಹಾ. ಕುರ್ತಿಕ್ಲಲ್ಲಿ ಹೇಳೋಣ ಹೇಳ್ತವ್ರಿ. ಕಟ್ ಮಾಡಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ಪ್ರಜ್ವಲ್ ಹುಟ್ಟಿರೋದು ಇವತ್ತು. ನೀನೇ ತಿನ್ನು. ಬಾಯಿ ಸಿಹಿ ಮಾಡ್ಬೋದು ನೀನೇ ತೆಗೆ. ಎಲ್ಲ ಅವ್ರಿಗೆ ತಿರ್ಸಿ. ಚೆನ್ನಾಗಿದ್ಯಾ ಕೇಕು? ಕೇಕ್ ಹೇಗಿದ? ಅಯ್ಯೋ ಕೇಕ್ ಸಖತ್ತಾಗಿದೆ ಅಲ್ವಣ್ಣ? ಎಲ್ಲ ಇಲ್ಲೊಂದ್ಸತಿ ಹ್ಯಾಪಿ ನ್ಯೂ ಇಯರ್. ಅಯ್ಯೋ ಎಲ್ಲ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟು ಅವ್ರ ತೆಗಿ. ತಿನ್ನಿ ನೀವು ತಿನ್ನೋ ಚೆನ್ನಾಗಿ ತಿನ್ನು. ಮದ್ವೆ ಆಗವ್ ನೀನ್ ಚೆನ್ನಾಗಿ ತಿನ್ಬೇಕು ತಿನ್ನು. ಇಲ್ಲೊಂದ್ಸತಿ ವಿಶ್ ಮಾಡ್ಬಿಡಿ ಎಲ್ಲ ಕ್ಯಾಮ್ರಾ ಮುಂದೆ. ಹ್ಯಾಪಿ ಕನ್ನಡದಲ್ಲೇ ಎಲ್ಲ ತೆಗೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ಲರ ಜೀವನದಲ್ಲೂ ಹೊಸ ಹರ್ಷ ತರಲಿ. 2026 ವರ್ಷ. ಇದು ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಲ್ವಾ? 26 ಕಣಪ್ಪ, 27 ಅಲ್ಲ. ಎಲ್ಲ ತಿನ್ನಿಸ್ಬಿಡು. ನೀವು ತಿನ್ನಿ ಫಸ್ಟ್. ಹ್ಯಾಪಿ ನ್ಯೂ ಇಯರ್. ಅವ್ರ ಡಯಟ್ ಎಲ್ಲ ಚೆನ್ನಾಗೋಯ್ತು. ಹ್ಯಾಪಿ ನ್ಯೂ ಇಯರ್. ಕೇಕ್ ಚೆನ್ನಾಗೈತಿ. ಹೊಸ ವರ್ಷದ ಗೇಮ್ ಸ್ಟಾರ್ಟ್ ಆಗೈತೆ. ಬಿಗ್ ಬಾಸ್ ಅಲ್ಲಿ ಆಡಿದ ಗೇಮ್ ಆಡ್ತಿದೀವಿ. ಹಾ ತೋರ್ಸಿ. ಹಾ ಹೋದ್ರು ನಂದೀಶ್ವರ. ಹಾ ತೋರ್ಸಿ. ಮದುಗ್ ತೋರಿಸ್ಬೇಕು. ಹಾ ಬಡು ಅಲ್ಲ ತಡಿ ಇವಾಗ. ಓ ತಡಿ ಮಾಡ್ತ ಅಷ್ಟೇನಾ? ಅವ್ನ್ದು ಹೆಂಗ್ ತೋರ್ಸಿದ್ದು ಕೇಳು ಮೊದ್ಲು. ಎಲ್ಲೇ ಗೆದ್ಲ ಹೋಗೋ ಸಖತ್ತಾಗಿ ಮಾಡ್ತಕ್ಕಂತ. ಇವನನ್ನ ಸೆಕೆಂಡಿಗೆ ನಿಲ್ಸೇನೆ ಹೋಗ. ಇಲ್ಲ ಅವ್ನು ಫಸ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ. ಬೇಡ ಸೆಕೆಂಡಲ್ಲಿ ನಿಲ್ಸೋಣ. ಸೆಕೆಂಡು ಫಸ್ಟ್ ಮದು. ಇವಾಗ ಸೆಕೆಂಡ್ ನೀನು. ಇವಾಗ ಎಲ್ಲಾರ್ದು ತಪ್ಪು ಮಾಡ್ತಾ ತಡಿ. ಹೆಂಗ್ ಮಾಡ್ತಾರೆ
ಹೆಂಗ ಮಾಡಿದ್ದು ಮದು ತೋರ್ಸು. ಅದೆಲ್ಲ ತೋರಿಸಿದ್ದು ರೆಕಾರ್ಡ್ ಆಗೈತೆ. ನೀನ್ ಇವಾಗ ಮೂರನೇವನು. ಇವಾಗ ಯಾರು ನಂದೀಶನ ತೋರಿಸಿ. ಇಲ್ಲ ಯಶೋಧ ಅವ್ರು ತೋರಿಸ್ತಾರೆ. ಯಶೋಧ ಅವ್ರು ಫಸ್ಟಿಗೆ ಹೋಯ್ತಾರೆ ಇವಾಗ. ಅಯ್ಯ್ ನೀನ್ ಮೂರನೇ ಅವ್ನು ಹೋಗ್ಲಾ. ನೀನೇ ಮೈನು ಮಿದ್ದಕ್ಕೆ ಬರ್ಬೇಕು ಬಾ. ನೀನು ಅಲ್ಬೇಡ ಬಾ ಇಲ್ಲಿ. ನಿಂದು ನಂದೀಶನ ಮುಂದೆ ಬಿಡೋಣ. ನಾ ಕೋಲ್ ಇವಾಗ ಪ್ರಜ್ವಲ್ದಿರೋದು ಮಜಾ. ತಿರ್ಗೋ ಹೇಳ್ತಾನೆ ಇವಾಗ. ಎಲ್ಲ ಐ ಮತ್ತ ನೀ ದೊಡ್ಕಲ್ಲ ತಿರ್ಗಲ ಆ ಕಡೆ ತಡಿಯೋ. ನೋಡ್ಕೊಂಡು ಕರೆಕ್ಟಾಗಿ ನೋಡ್ಕ. ಸರಿ ಈ ಕಡೆ ಬಿಡಿ, ಈ ಕಡೆ ನೋಡ್ಕೋಬೇಕು. ಹಾ ತಿರ್ಗ್ಲಾ. ಬರ್ಲಿ ಸುಮ್ನಿರದಿ. ಓ ಓ ವಾ ಮಾಡ್ದ. ಅಮ್ಮ ತಿರ್ಗಮ್ಮ. ಅವ್ರು ಇನ್ನೂ ಮಾಡಿಲ್ಲ ತಡಿ ಐತೆ. ಅವರೇ ನೋಡ್ಬೇಕು ಲಾಸ್ಟ್ ಅವರು. ಹಾ ಹೋದ್ರೋಕೆನೆ. ಬಿಡು ತಪ್ಪಾಯ್ತು. ಯಶೋಧ ಅವ್ರು ಅದೆಲ್ಲ ಸ್ಟೆಪ್ ಹಾಕಿದ್ದು ತೋರಿಸ್ತಾರೆ ತಡಿ. ಹೋಗಮ್ಮ. ಸರಿ ಸರಿ ನೀನ್ ಫಸ್ಟ್ ಹೋಗಮ್ಮ ಇವಾಗ ತೋರ್ಸು. ಹೋಗಪ್ಪ ನೀನ್ ಫಸ್ಟಿಗೆ ಹೋಗಮ್ಮ ಇವಾಗ. ಬಿಡಿ ನಂದೀಶರೇ ಹೋಗಲ್ವಾ? ಹಾ 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 ತೋರ್ಸಮ್ಮ. ನೆನ್ನೆ ಹಾಕಿದ್ದಕ್ಕು. ಓ ಯಾವ್ದು ತೋರ್ಸು. ಆಯ್ತು ಅಲ್ಲಿ ತಗೊಂಡೆ ಆಯ್ತು. ಮಾಡ್ತೇನೆ ತಡಿ ಇವಾಗ. ತಗಲೋ ಆಯ್ತು. ಯಾವ್ದಮ್ಮ ತೋರಿಸಿದೆ ಹೇಳು. ಓ ಓ